ಗಾರ್ಗೆಯ ಮಹರ್ಷಿಗಳಿಗೇನೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೊಟ್ಟಿದ್ದು ಯಾಕೆ? ಈ ಗಾರ್ಗೆಯ ಮಹರ್ಷಿಗಳು ಯಾರು? ಮಹರ್ಷಿಗಳಲ್ಲಿ ತುಂಬ ಜನ ಈಗ ಏನಂತಂದರೆ ಬ್ರಹ್ಮನ ಸೃಷ್ಟಿಯಲ್ಲಿ ಮರೀಚಾದಿ ಮಹರ್ಷಿಗಳು ಸುಮಾರು ಜನಗಳನ್ನು ಸೃಷ್ಟಿ ಮಾಡಿದ. ಮೊದಲು ಸೃಷ್ಟಿ ಆಗಿದ್ದೇ ಮಹರ್ಷಿಗಳು. ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ ಅವನಿಗೆ ಫಸ್ಟು ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲೇ ಇಲ್ಲ. ಆಗ ಯೋಚನೆ ಮಾಡ್ತಿದ್ದಾಗ ಅವನು ನಾರಾಯಣನನ್ನು ಸ್ಮರಿಸ್ಕೊಂಡು ನಾನು ಹೇಗೆ ಮಾಡಲಿ ಅಂತ ಹೇಳಿದಾಗ ಅವನು ತಪಸ್ ಮಾಡು ಅಂತ ಹೇಳ್ತಾನೆ. ತಪಸ್ ಮಾಡು ಅಂದಾಗ ಬ್ರಹ್ಮ ಏನು ಮಾಡ್ತಾನೆ, ಸುಮಾರು 100 ವರ್ಷಗಳ ಕಾಲ ತಪಸ್ ಮಾಡಿದಾಗ ಈ ಸನಕಾದಿ ಮಹರ್ಷಿಗಳು, ಮರೀಚಿ ಮಹರ್ಷಿಗಳು, ನಾರದ ಮಹರ್ಷಿಗಳು, ಹೀಗೆ ಅದಕ್ಕೆ ನಾರದನನ್ನು ಬ್ರಹ್ಮನ ಮಗ ಅಂತ ಕರೆಯೋದು, ಇವರೆಲ್ಲ ಬ್ರಹ್ಮನ ಮಾನಸ ಪುತ್ರರು. ಈ ಪುತ್ರರು ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ತಾನೆ. ನೋಡಿ, ಸನಕಾದಿ ಮಹರ್ಷಿಗಳಿಗೆ ಹೇಳ್ತಾನೆ ನೀನು ಸೃಷ್ಟಿಯನ್ನು ಕಂಟಿನ್ಯೂ ಮಾಡಬೇಕು ಅಂತ. 4 ಜನ ಇಲ್ಲ, ನಾವು ಖಂಡಿತ ಸೃಷ್ಟಿಯನ್ನು ಕಂಟಿನ್ಯೂ ಮಾಡಲ್ಲ, ನಮಗೆ ಭಗವಂತನನ್ನು ಅಂದರೆ ಆ ಪರಬ್ರಹ್ಮ ಸ್ವರೂಪವನ್ನು ನಾವು ಪಡೆದುಕೊಳ್ಬೇಕು, ನಾವು ಸೃಷ್ಟಿಯನ್ನು ಮಾಡೋದಿಲ್ಲ ಅಂಥೇಳಿ ಅವ್ರು ಬಿಟ್ಟುಹೋಗ್ತಾರೆ. ತಂದೆ ಮಾತು ಕೇಳಲ್ವಾ ನೀನು ಅಂದರೆ ಇಲ್ಲ, ನಾವು ಈ ವಿಷಯದಲ್ಲಿ ನಾನು ಕೇಳ್ತಾ ಇಲ್ಲ ಅಂತೇಳಿ ಅವ್ರು ಹೊಟ್ಟೋಗ್ತಾರೆ. ಹಾಗೆ ನಾರದ ಮಹರ್ಷಿಗಳು ಹೇಳ್ತಾರೆ ನನಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲ, ನಾನು ಕೂಡ ಇದನ್ನು ನಾನು ಕಂಟಿನ್ಯೂ ಮಾಡಲ್ಲ ಅಂತ. ಆದರೆ ಬ್ರಹ್ಮದೇವರು ಶಾಪ ಕೊಟ್ಬಿಡ್ತಾರೆ, ಎಲ್ಲರೂ ಹೀಗೆ ಮಾಡಿದ್ರೆ ಸೃಷ್ಟಿ ಮುಂದುವರಿಯೋದು ಹೇಗೆ ಅಂತ. ಹಾಗೆ ಆಮೇಲೆ ನಾರದರು ಒಪ್ಕೊಂಡು 1-2 ಜನ್ಮ ಎತ್ತು ಬಂದು ಆನಂತರ ಅವರು ಸನ್ಯಾಸಿ ಆಗಿಬಿಡ್ತಾರೆ.